ರಸ್ತೆ ದುರಸ್ತಿಗಳ ಬಗ್ಗೆ ಚರ್ಚೆ ಆಗ್ತಿದೆ. ಅದರಲ್ಲೂ ಲೋಕಲ್ ಮಾಧ್ಯಮಗಳು ಸಿಕ್ಕಾಪಟ್ಟೆ ರಸ್ತೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕೆಲಸ ನೆನೆಗುದ್ದಿ ಬೀದು 15 ವರ್ಷದಿಂದ ಇದು ಹಾಗೇ ಇರಲಿಲ್ಲ. ಇಷ್ಟು ಮಾತ್ರ ಈ ಹಬ್ಬ ಮಾಡಿರೋದು ಇಲ್ಲಿನ ಜನಗಳಿಗೆ ಒಳ್ಳೆ ಉಪಕಾರ ಆಯಿತು. ಎಲ್ಲ ಗುಂಡಿ ಜಾಸ್ತಿ ಬಿದ್ಬಿಟ್ಟಿತ್ತು. ಮತ್ತೆ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ತುಂಬಾ ತೊಂದರೆ ಆಗೋದು ಓಡಾಡ್ಬೇಕು ಅಂದ್ರೆ. ಎಷ್ಟೋ ಜನ ಈ ರೋಡಲ್ಲಿ ಬಿದ್ಬಿಟ್ಟವ್ರೆ. ನಾವು ಧೀರಾಜ್ ಮುಂದರಾಜ್ ಅವ್ರ ಗಮನಕ್ಕೆ ತಂದಿದ್ವಿ ಈ ಕೆಲಸ ಮಾಡ್ಕೊಡಿ ಅಂತ. ಅವರು ನಮ್ಮ ಕೌನ್ಸಿಲರ್ ಪದ್ಮನಾಭಣ್ಣ ಅವ್ರಿಗೆ ಹೇಳಿ ಮಾಡಿಸಿದ್ದಾರೆ. ಈ ರಸ್ತೆ ಮಾಡಿರೋದ್ರಿಂದ ನಮಗೂ ಅಂಗಡಿಯವ್ರಿಗೂ ಅನುಕೂಲ, ಮತ್ತೆ ಇಲ್ಲಿರೋ ಜನಗಳಿಗೂ ಸ್ಕೂಲ್ ಮಕ್ಕಳಿಗೂ ಎಲ್ಲರಿಗೂ ಅನುಕೂಲ ಆಗಿದೆ. ದೊಡ್ಡಬಳ್ಳಾಪುರ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡೋ ನಮಸ್ಕಾರಗಳು. ಇತ್ತೀಚೆಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅಂದ್ರೆ ರಸ್ತೆಗಳ ಬಗ್ಗೆ, ರಸ್ತೆ ದುರಸ್ತಿಗಳ ಬಗ್ಗೆ ಚರ್ಚೆ ಆಗ್ತಿದೆ. ಅದರಲ್ಲೂ ಲೋಕಲ್ ಮಾಧ್ಯಮಗಳು ಸಿಕ್ಕಾಪಟ್ಟೆ ರಸ್ತೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅನೇಕ ಯುವಕರು ಕೂಡ ಮಾತಾಡ್ತಾ ಇದ್ದಾರೆ. ಇದು ನೋಡ್ಬೋದು ನೀವು, ಇಲ್ಲಿ ಹೈವೇ ರಸ್ತೆ ಬಸವಭವನದಿಂದ ದಾಬಸ್ಪೇಟೆ ಹೋಗುವಂಥ ಹೈವೇ ರಸ್ತೆ. ಇಲ್ಲಿ ನೀವು ಎಡಕ್ಕೆ ತಿರುಗಿ ತಗೊಂಡ್ರೆ ಇಲ್ಲಿಂದ ಚೇತನ ಶಾಲೆವರೆಗೂ ಒಂದು ರಸ್ತೆ ಕಾಮಗಾರಿ ಆಗಿದೆ. ಇದು 2ನೇ ವಾರ್ಡ್ಗೆ ಸಂಬಂಧಪಟ್ಟಂತೆ. ಪದ್ಮನಾಭ ಅವರು ಈ ಒಂದು ಭಾಗದ ನಗರಸಭಾ ಸದಸ್ಯರು. ಇಲ್ಲಿ ಸಾಕಷ್ಟು ಶಾಲೆ ಮಕ್ಕಳು ಓಡಾಡ್ತಾರೆ, ಅನೇಕ ಮಕ್ಕಳು ಬಿದ್ದಿದ್ರಂತೆ. ಅದನ್ನ ಪ್ರತ್ಯಕ್ಷವಾಗಿ ನೋಡಿದಂಥ ಇಲ್ಲಿನ ಪುಟ್ಟ ಅಂಗಡಿಯ ಒಂದು ವ್ಯಾಪಾರಸ್ಥರು ಒಬ್ರು ಇದ್ದಾರೆ, ಅವ್ರನ್ನೇ ಕೇಳೋಣ ಬನ್ನಿ. ಹೇಳಿ, ಈಗ ರಸ್ತೆ ಆಗಿದೆ, ನಿಮ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಒಳ್ಳೇದ ಕೆಲಸ ಮಾಡಿದ್ದಾರೆ. ಮಕ್ಕಳು ಡೈಲಿ ಬೆಳಗ್ಗೆ ಇದ್ರೆ ಓಡಾಡ್ತಾರೆ, ಬೀಳ್ತಾ ಇದ್ರು, ಹೇಳ್ತಾ ಇದ್ರು. ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ. ನಾವು ಧೀರಾಜ್ ಮುಂದರಾಜ್ ಅವ್ರ ಗಮನಕ್ಕೆ ತಂದಿದ್ವಿ ಈ ಕೆಲಸ ಮಾಡ್ಕೊಡಿ ಅಂತ. ಅವರು ನಮ್ಮ ಕೌನ್ಸಿಲರ್ ಪದ್ಮನಾಭಣ್ಣ ಅವ್ರಿಗೆ ಹೇಳಿ ಮಾಡಿಸಿದ್ದಾರೆ. ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅವರೆಲ್ಲಾ ಕೆಲಸನೂ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮಳೆ ಇನ್ನೇನು ಮಳೆಗಾಲ ಶುರು ಆಗುತ್ತೆ, ಅದಕ್ಕೆ ಮುಂಚೆ ಒಂದು ರಸ್ತೆ ಆಗಿದೆ. ತುಂಬಾ ಗುಂಡಿಗಳಿತ್ತು ಇಲ್ಲಿ, ಗಾಡಿಗಳು ಓಡಾಡಕ್ಕೆ ಮತ್ತೆ ಸಣ್ಣ ಪುಟ್ಟ ಮಕ್ಕಳು ಓಡಾಡಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು. ತುಂಬಾ ಅನುಕೂಲ ಮಾಡಿದ್ದಾರೆ. ಪ್ರತಿನಿತ್ಯ ಓಡಾಡುವಂತ ಒಂದು ಸವಾರರು ಬಂದಿದ್ದಾರೆ, ನೋಡೋಣ ಅವ್ರನ್ನೇ ಕೇಳೋಣ ಏನ್ ಹೇಳ್ತಾರೆ ಅಂತ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ರಾಮಯ್ಯನಪ್ಪ ಅಂತ. ಸರ್, ನಿಮ್ಮ ಹೆಸರು? ವೆಂಕಟಪ್ಪ ಅಂದ್ಬಿಟ್ಟು. ಅದೇ ಈಗ ತುಂಬಾ ದಿನದಿಂದ ಈ ರಸ್ತೆ ಹದಗೆಟ್ಟು ಹೋಗಿತ್ತು, ಸಿಕ್ಕಾಪಟ್ಟೆ ಹಳ್ಳಗಳಾಗಿದ್ವು, ಮಳೆ ಬಂದ್ರೆ ನೀರು ತುಂಬ್ತಾ ಇತ್ತು, ಅನೇಕ ಮಕ್ಕಳು ಶಾಲಾ ಮಕ್ಕಳು ಕೂಡ ಬಿದ್ದಿದ್ರಂತೆ ಇಲ್ಲೆಲ್ಲ. ಈಗ ಒಂದು ಒಳ್ಳೆ ರಸ್ತೆ ಆಗಿದೆ. ನಿಮ್ಮ ಅಭಿಪ್ರಾಯ ಏನು ಹೇಳಕ್ ಇಷ್ಟಪಡ್ತೀರಾ? ಈರು ಧೀರಜ್ MLA ಧೀರಜ್ ಅವ್ರ ಸಹಕಾರದಿಂದ ಈ ಪದ್ಮನಾಭಯ್ಯನವರು ಈ ವಾರ್ಡ್ ಕೌನ್ಸಿಲರು ಭಾಳಷ್ಟು ಒತ್ತು ಕೊಟ್ಟು ಇಲ್ಲಿನ ಸಮಸ್ಯೆಗಳು ಮಣ್ಕೊಂಡು ಒತ್ತು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕೆಲಸ ನೆನೆಗುದ್ದಿ ಬೀದು 15 ವರ್ಷದಿಂದ ಇದು ಹಾಗೇ ಇರಲಿಲ್ಲ. ಇಷ್ಟು ಮಾತ್ರ ಈ ಹಬ್ಬ ಮಾಡಿರೋದು ಇಲ್ಲಿನ ಜನಗಳಿಗೆ ಒಳ್ಳೆ ಉಪಕಾರ ಆಯಿತು. ಶಾಲಾ ವಿದ್ಯಾರ್ಥಿಗಳಿಗೆ, ಸ್ಕೂಲ್ ಮಕ್ಕಳುಗಳು ಎಷ್ಟೋ ಜನ ಬಿದ್ದು ಎದ್ದು ಅನಾಹುತಗಳಾಗಿತ್ತು, ಅದನ್ನೆಲ್ಲ ಅನುಕೂಲ ಆಯಿತು. ಮತ್ತೊಬ್ಬರು ನಂದಿನಿ ಪಾರ್ಲರ್ ಅಂಗಡಿ ಇಟ್ಕೊಂಡಿದ್ದಾರೆ. ಅವರು ಕೂಡ ಇಲ್ಲಿ ಪ್ರತಿದಿನ ವ್ಯಾಪಾರ ಮಾಡ್ಲಿಕ್ಕೆ ಬರಲೇಬೇಕು. ಅವ್ರು ನೋಡಿರ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ಓಡಾಡೋದನ್ನು, ಅವ್ರ ಕಷ್ಟಗಳು ನೋಡಿರ್ತಾರೆ. ಈ ರಸ್ತೆ ಆದಮೇಲೆ ಎಷ್ಟು ಅನುಕೂಲ ಆಗಿರುತ್ತೆ ಅನ್ನೋ ಅವ್ರ ಬಾಯಿಂದನೇ ಕೇಳಿ ನೋಡೋಣ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಶೇಖರ್ ರೆಡ್ಡಿ ಅಂತ. ನಾವು ಇಲ್ಲಿ ಸುಮಾರು 6 ವರ್ಷಗಳಿಂದ ನಂದಿನಿ ಪಾರ್ಲರ್ ಮಾಡಿದ್ದೀವಿ. ನಮ್ಮ ಈಗಿನ ಕೌನ್ಸಿಲರು ಅವರ ಶ್ರಮಪಟ್ಟು ನಮ್ಮ ಶಾಸಕರ ಗಮನಕ್ಕೆ ತಂದು ಈ ರಸ್ತೆನ ಸರಿ ಮಾಡಿದ್ದಾರೆ. ಮತ್ತು ಅದು ಅಲ್ಲದೆ ಈ ರಸ್ತೆಯಲ್ಲಿ ಇದೇನಿದೆ ಚೇಂಬರ್ಗಳು ಹಗಲೆಲ್ಲ ಕಟ್ಕೊಳ್ತಿದ್ವು, ಅದನ್ನು ಕೂಡ ರೆಡಿ ಮಾಡಿಸಿದ್ದಾರೆ. ಅದನ್ನೊಂದು ಮಟ್ಟಕ್ಕೆ ತರೋಕ್ಕೆ ನಮ್ಮ ಕೌನ್ಸಿಲರು ಇನ್ನೂ ಶ್ರಮ ಪಡ್ತಾ ಅವ್ರೆ. ಮತ್ತು ಇದಲ್ಲದೆ ನಾವು ಯಾರೇ ಚಿಕ್ಕ ಮಕ್ಕಳು ಹೇಳಿರಲಿ, ಲೈಟ್ ಹೋಗೈತೆ ಸರ್ ಇಲ್ಲಿಂಥ ತೊಂದರೆ ಐತೆ ಅಂದರೆ ಅವರೇ ಮುಂದೆ ನಿಂತು ಕೆಲಸ ಮಾಡಿಸ್ತಾರೆ. ಮತ್ತು ಈ ಮೊನ್ನೆ ಈ ಖಾತೆ ಆದಾಗೆಲ್ಲ ಎಲ್ಲರಿಗೂ ಫ್ರೀಯಾಗಿ ಈ ಖಾತೆ ಮಾಡಿಸ್ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾವ್ರೆ ಸರ್. ಮತ್ತು ಈ ರಸ್ತೆ ಮಾಡಿದ್ದು ಒಳ್ಳೆ ಅನುಕೂಲ ಸರ್. ಇಲ್ಲಿ ಸುಮಾರು 1000 ಗುರುಕುಲ ಸ್ಕೂಲ್ ಮಕ್ಕಳಿದ್ದಾರೆ. ಇದರಲ್ಲಿ ಒಂದು 500 ಜನ ಮಕ್ಕಳಿದ್ದಾರೆ. ಇವ್ರಿಗೆಲ್ಲ ಭಾರಿ ತೊಂದರೆ ಆಗೋದು, ಬೀಳೋದು ಹೇಳೋದು. ಈ ರಸ್ತೆ ಮಾಡಿರೋದ್ರಿಂದ ನಮಗೂ ಅಂಗಡಿಯವ್ರಿಗೂ ಅನುಕೂಲ, ಮತ್ತು ಇಲ್ಲಿರೋ ಜನಗಳಿಗೂ ಸ್ಕೂಲ್ ಮಕ್ಕಳಿಗೂ ಎಲ್ಲರಿಗೂ ಅನುಕೂಲ ಆಗಿದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯದು ಸರ್. ಸರ್, ಈ ರೋಡು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಏರಿಯಾ ಕೌನ್ಸಿಲರ್ ಪದ್ಮನಾಭ ಅವರು ಸುಮಾರು ವರ್ಷದಿಂದ ರೋಡು ಸರಿಯಾಗಿರಲಿಲ್ಲ. ಇವರು MLA ಸಾಹೇಬ್ರನ್ನ ಅವ್ರನ್ನ ಕೇಳಿ ಚೆನ್ನಾಗಿ ಮಾಡಿಸಿದ್ದಾರೆ. ಮತ್ತು ಅವರು ಈ ಖಾತೆ ಆಗ್ಬೋದು, ಅದು ಏನೇ ಆಗಲಿ ಎಲ್ಲ ನಮ್ಮ ಕೆಲಸ ಅಂತ ಎಲ್ಲ ಪ್ರತಿಯೊಂದು ಮನೆಗೂ ಹೋಗಿ ಒಳ್ಳೆ ಕೆಲಸ ಮಾಡಿಸ್ಕೊಡ್ತಿದ್ದಾರೆ. ಈ ರೋಡ್ಗೆ ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ತುಂಬ ಜನ ಓಡಾಡ್ತಾರೆ. ಮೊದಲೆಲ್ಲ ಬೀಳ್ತಿದ್ರು ಹುಡುಗರು, ಈಗ ಪರವಾಗಿಲ್ಲ, ಚೆನ್ನಾಗಿದೆ. ಒಂದು 15 ವರ್ಷ ಆಗಿತ್ತಾ ಈ ಥರ ಒಂದು ರಸ್ತೆ ಕಂಡು? ಇಲ್ಲಿ ಸುಮಾರು ಒಂದು 15-16 ವರ್ಷ ಆಗಿತ್ತು. ಇತ್ತೀಚೆಗೆ ನಾವೆಲ್ಲ ಕೇಳ್ತಾ ಇದ್ದೀವಿ, ಲೋಕಲ್ ಮಾಧ್ಯಮಗಳಾಗಿರ್ಬೋದು, ದೊಡ್ಡಬಳ್ಳಾಪುರದ ಅನೇಕ ಯುವಕರು ಹೇಳ್ತಾ ಇರ್ತಾರೆ ದೊಡ್ಡಬಳ್ಳಾಪುರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಅಭಿವೃದ್ಧಿಗೆ ಇದು ಒಂದು ಉದಾಹರಣೆ ಕೊಡ್ಬೋದು ನಾವು. ಒಂದು ಒಳ್ಳೆ ರಸ್ತೆ ನಿರ್ಮಾಣ ಆಗಿದೆ, ಅದು ಮಳೆಗಾಲ ಸ್ಟಾರ್ಟ್ ಆಗಿ ಮುಂಚೆನೇ ಆಗಿದೆ. ಇದೊಂದು ನಾವು ಉದಾಹರಣೆ ಕೊಡ್ಬೋದು. ಈಗ ಈ ಒಂದು ರಸ್ತೆ ಬಗ್ಗೆ ಮಾತಾಡಲಿಕ್ಕೆ ಕಾಮನ್ ಸರ್ವಿಸ್ ಸೆಂಟರ್ನ ಅಂದರೆ ಡಿಜಿಟಲ್ ಸೇವಾ ಕೇಂದ್ರದ ಮಾಲೀಕರು ಇದ್ದಾರೆ. ಅವ್ರನ್ನ ಕೇಳೋಣ. ಈ ಒಂದು ರಸ್ತೆ ಆಗಿದೆ, ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ. ಸರ್, ನಮಸ್ಕಾರ. ನಿಮ್ಮ ಹೆಸರು? ಭರತ್ ಸರ್. ಹೇಳಿ, ಈ ಒಂದು ರಸ್ತೆ ಆಗಿದೆ, ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಓಡ್ತಾರೆ, ಗೊತ್ತು, ಯಾಕೆಂದ್ರೆ ಇಲ್ಲಿ ನಿಮ್ದು ಸೇವಾ ಕೇಂದ್ರದಿಂದ ಅನೇಕ ಜನ ಬರ್ತಾರೆ. ಎಷ್ಟು ಅನುಕೂಲ ಆಗಿದೆ ರಸ್ತೆ ಆದ್ಮೇಲೆ ಅಂತ ತುಂಬಾ ಖುಷಿ ಆಗಿದೆ. 10 ವರ್ಷದಿಂದ ಇದೇ ರೀತಿನೇ ಇತ್ತು. ಎಲ್ಲ ಗುಂಡಿ ಜಾಸ್ತಿ ಬಿದ್ಬಿಟ್ಟಿತ್ತು. ಮತ್ತೆ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ತುಂಬಾ ತೊಂದರೆ ಆಗೋದು ಓಡಾಡ್ಬೇಕು ಅಂದ್ರೆ. ಎಷ್ಟೋ ಜನ ಈ ರೋಡಲ್ಲಿ ಬಿದ್ಬಿಟ್ಟವ್ರೆ. ಈ ರೋಡಲ್ಲಿ ಇವಾಗ ನಮ್ಮ ಕೌನ್ಸಿಲರ್ ಸಾಹೇಬ್ರು ನೀಟಾಗಿ ರೋಡ್ ಮಾಡಿಸ್ಕೊಟ್ಟಿದ್ದಾರೆ.
MLA ಸಾಹೇಬ್ರಿಗೆ ಹೇಳಿ ನೀಟಾಗಿ ಮಾಡಿಸ್ಕೊಟ್ಟಿದ್ದಾರೆ. ನಮ್ಗಂತೂ ತುಂಬಾ ಖುಷಿ ಆಗಿದೆ ಈ ರೋಡ್ ಇವಾಗ. ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ, ಜೊತೆಗೆ ವಿದ್ಯಾರ್ಥಿಗೆ ಮತ್ತೆ ತುಂಬಾ ಅನುಕೂಲ ಆಗ್ತಾ ಇದೆ. ರೋಡ್ ಓಡಾಡಕ್ ಆಗ್ತಿರಲಿಲ್ಲ, ಅಷ್ಟು ತಗವಾನ ಆಗೋಗ್ಬಿಟ್ಟಿತ್ತು ರೋಡ್ ಇದು. ಯಾಕೆಂದ್ರೆ ಇದ್ ಕಡೆ ಗುರುಕುಲ ಶಾಲೆ ಇದೆ, ಇತ್ತೊಂದ್ ಕಡೆ ಕಾಲೇಜ್ ಇದೆ, ಇನ್ ಸ್ವಲ್ಪ ಮುಂದೆ ಹೋದ್ರೆ ಹೈವೇ ರಸ್ತೆ ಇದೆ, ಇದ್ ಕಡೆ ಸ್ಕೂಲ್ ಇದೆ. 2 ಸ್ಕೂಲ್ ಇದೆ, 1 ಕಾಲೇಜ್ ಇದೆ. ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಅದೇ ಮಳೆಗಾಲ ಇನ್ನೇನ್ ಮಳೆ ಬರೋಕ್ ಮುಂಚೆ ಮಾಡ್ಕೊಟ್ಟಿದ್ರೆ. ಮುಂಚೆನೆ ಮಾಡ್ಕೊಟ್ಟಿದ್ದಾರೆ. ಮಳೆ ಬಂದ್ಬಿಟ್ಟಿದ್ರೆ ಅದು ಟಾರ್ ಹಾಕೋದಕ್ಕೂ ಆಗ್ತಿರ್ಲಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಕೆಲಸನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಭಿವೃದ್ಧಿಗೆ ಇದು ಒಂದು ಉದಾಹರಣೆ ಕೊಡ್ಬೋದು. ಹೌದು ಸರ್, ಕೊಡ್ಬೋದು. ನೋಡಿ ಇವರೇ ಹೇಳ್ತಿದ್ದಾರೆ, ದೊಡ್ಡಬಳ್ಳಾಪುರದ ಅಭಿವೃದ್ಧಿಗೆ ಇದು ಒಂದು ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ. ಇದು ಈ ಒಂದು ಜನರ ಅಭಿಪ್ರಾಯ. ಥ್ಯಾಂಕ್ ಯು.